ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ಈ ವಿಡಿಯೋದಲ್ಲಿ ನಾವು ಬಿಗಿನರ್ಸ್ಗೆ ಹೇಗೆ ಪಾಟ್ ಪೇಂಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಮುಂಚೆ ಎಲ್ಲ ನಾವು ರೆಡಿಮೇಡ್ ಪಾಟ್ನ ತಂದು ಡೆಕೋರೇಟ್ ಮಾಡಿ ಅಥವಾ ಶೋಕೇಸ್ ಮಾಡಿರ್ತಿದ್ವಿ. ಅದು ಬ್ರೇಕಬಲ್ ಆಗಿರ್ತಿತ್ತು ಈಸಿಯಾಗಿ, ಅಥವಾ ಬ್ರೇಕಬಲ್ ಆಗ್ತಿತ್ತು. ಈಗ ನಾವು ಸ್ಟೀಲ್ ಪಾತ್ರೆಯಲ್ಲಿ ಹೇಗೆ ಪಾಟ್ ಪೇಂಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಫಸ್ಟ್ಲಿ ಒಂದು ಸ್ಟೀಲ್ ಪಾತ್ರೆ ತೊಗೊಂಡು ಅದಕ್ಕೆ ಅಲಾರಿಕ್ ಪೇಂಟ್. ಈ ಅಲಾರಿಕ್ ಪೇಂಟ್ ಎಲ್ಲ ಕಡೆ ಬುಕ್ ಸ್ಟೋರ್ಸಲ್ಲಿ ಸಿಗುತ್ತೆ. ಈ ಅಲಾರಿಕ್ ಪೇಂಟ್ ಈಸಿ ಟು ಯೂಸ್ ಆ್ಯಂಡ್ ನಾನ್ ವಾಷಬಲ್. ಅದಕ್ಕೋಸ್ಕರ ನಾವು ಈ ಪೇಂಟ್ನ ಬಳಸ್ಕೊತಾ ಇದ್ದೀವಿ. ಫಸ್ಟು ಒಂದು ಸ್ಟೀಲ್ ಪಾತ್ರೆಗೆ ವೈಟ್ ಪೇಂಟ್ ಕೋಟಿಂಗ್ ಮಾಡ್ಕೊತಾ ಇದ್ದೀವಿ. ಈ ಕೋಟಿಂಗ್ ಮೂಲಕ ನಮ್ಮ ಡ್ರಾಯಿಂಗ್ ಏನೇ ಪಾಟ್ ಮೇಲೆ ಬರೋದಿದ್ರು ಕ್ಲಾರಿಟಿಯಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಗೋವರ್ಧನಗಿರಿನ ಕೃಷ್ಣ ಎತ್ಕೊಂಡಿರೋ ಕತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನಾವು ಆ ಪೇಂಟಿಂಗ್ನ ಮಾಡ್ಕೊತಾ ಇದ್ದೀವಿ. ಸೊ ನಾವಿಲ್ಲಿ ವೈಟ್ ಪೇಪರ್ ಮೇಲೆ ಟ್ರೇಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪಾಟ್ ಮೇಲೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಯಾಕಂದರೆ ನಾವು ಡೈರೆಕ್ಟಾಗಿ ಪಾಟ್ ಮೇಲೇ ಡ್ರಾಯಿಂಗ್ ಮಾಡ್ತೀವಿ ಅಂತ ಹೋದರೆ ಕೈ ಬಂದರೆ ತುಟಿ ಬರೋಲ್ಲ, ತುಟಿ ಬಂದರೆ ಕಿವಿ ಬರೋಲ್ಲ, ಪರ್ಫೆಕ್ಟಾಗಿ ಬರಲ್ಲ. ಸೊ ವೈಟ್ ಪೇಪರ್ ಮೇಲೆ ಟ್ರೇಸ್ ಮಾಡಿಕೊಂಡು ನಾವು ಪಾಟ್ ಮೇಲೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟು ವಾಸುದೇವ ಕೃಷ್ಣ ತಲೆ ಮೇಲೆ ಎತ್ಕೊಂಡು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಿರೋ ಪೇಂಟ್ನ ಮಾಡ್ಕೊಳ್ಳೋಣ ಅಂತ ಟ್ರೇಸ್ ಮಾಡ್ಕೊತಾ ಇದ್ದೀವಿ. ಟ್ರೇಸ್ ಎಲ್ಲ ಮುಗಿದ ನಂತರ ಅದನ್ನು ಹೈಲೈಟ್ ಮಾಡ್ಕೋಬೇಕು. ಹೈಲೈಟ್ರಿಂದ ನಮಗೆ ಪಾಟ್ ಮೇಲೆ ಕ್ಲೀನಾಗಿ ಸ್ಕೆಚ್ ಮಾಡ್ಕೋಬೋದು. ಸೊ ನಾವು ಹೈಲೈಟ್ ಮಾಡ್ಕೊತಾ ಇದ್ದೀವಿ. ಗೈಸ್, ಇದು ನಮ್ಮ ಫಸ್ಟ್ ವಿಡಿಯೋ ಗೊತ್ತಿರುತ್ತೆ, ಒಂಚೂರು ತಪ್ಪಾಗುತ್ತೆ ಅಲ್ಲಿ ಇಲ್ಲಿ, ಸ್ವಲ್ಪ ನಮಗೂ ಸಪೋರ್ಟ್ ಮಾಡಿ ಪ್ಲೀಸ್. ಈಗ ನಾವು ಪಾಟ್ ಮೇಲೆ ಟ್ರೇಸ್ ಮಾಡ್ಕೋತಾ ಇದ್ದೀವಿ. ಟ್ರೇಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ನಾವು ಟ್ರೇಸ್ ಮಾಡಬೇಕು ಅಂತ ಅಂದರೆ ಮುಂಚೆ ಎಲ್ಲ 10th ಸ್ಟ್ಯಾಂಡರ್ಡ್ ಅಥವಾ ನಾವು ಸ್ಕೂಲಲ್ಲಿದ್ದಾಗ, ಕಾಲೇಜಲ್ಲಿದ್ದಾಗೆಲ್ಲ ನಾವು ಬುಕ್ ಇಟ್ಕೊಂಡು ಒಂದು ವೈಟ್ ಪೇಪರ್ ತೊಗೊಂಡು ಏನು ಬೇಕೋ ಅದನ್ನು ಟ್ರೇಸ್ ಮಾಡ್ಕೊತಾ ಇದ್ವಿ. ಅದೆಲ್ಲ ಜ್ಞಾಪನ ಬರ್ತಾಯಿತ್ತು. ಈಗ ವಾಸುದೇವ ಕೃಷ್ಣರ ತಲೆ ಮೇಲೆ ಎತ್ಕೊಂಡು ಹೋಗ್ತಿರೋ ಅಂಥ ಡ್ರಾಯಿಂಗ್ನ ನಾವು ಟ್ರೇಸ್ ಮಾಡ್ಕೊತಾ ಇದ್ದೀವಿ. ಕೃಷ್ಣ ಅಂತ ಬಂದರೆ ಎಷ್ಟು ಚೆನ್ನಾಗಿದೆ ಅಲ್ಲ, ಹೆಸರು ಎಷ್ಟು ಚೆನ್ನಾಗಿದೆ. ಇನ್ನು ಕೃಷ್ಣಂದು ಲವ್ ಸ್ಟೋರಿ, ಕೃಷ್ಣಂದು ಫ್ಯಾಮಿಲಿ ಸೆಂಟಿಮೆಂಟು, ಎಮೋಷನಲ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಗೈಸ್. ಕೇಳೋದಕ್ಕೆ ಒಂಥರ ಖುಷಿ. ಈ ಕೃಷ್ಣ ಜನ್ಮಾಷ್ಟಮಿ ಅಂತ ಬಂದರೆ ಮಕ್ಕಳಿಗೆ ರೆಡಿ ಮಾಡೋದಿರಲಿ ಅಥವಾ ಫೋಟೋ ಶೂಟ್ ಮಾಡೋದಿರಲಿ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಗೈಸ್. ಈಗ ನಾವು ಕೃಷ್ಣನ ಜೊತೆ ಅರ್ಜುನನ ಕಾನ್ವರ್ಸೇಷನ್ನ ಕೂಡ ಡ್ರಾಯಿಂಗ್ ಮಾಡಿದ್ದೀವಿ. ಈಗ ನಾವು ಹೈಲೈಟರಿಂದ ಹೈಲೈಟ್ ಮಾಡ್ತಾಯಿದ್ದೀವಿ. ಹೈಲೈಟ್ ಮಾಡೋದ್ರಿಂದ ನಮಗೆ ಕ್ಲೀನಾಗಿ ಪರ್ಫೆಕ್ಟಾಗಿ ಪೇಂಟ್ ಆ್ಯಂಡ್ ಕಲರಿಂಗ್ ಮಾಡ್ಬೋದು. ಸೊ ನಾವು ಇವಾಗ ಹೈಲೈಟ್ ಮಾಡ್ಕೋತಾ ಇದ್ದೀವಿ. ಏನಂದರೆ ಈ ಪಾಟ್ ಮೇಲೆ ಡ್ರಾಯಿಂಗ್ ಬಿಡೋದು ಒಂದು ಕಷ್ಟ ಅನ್ನೋದು ಬಿಟ್ಟೆ ಯಾವ ಕಷ್ಟವೂ ಇಲ್ಲ ಗೈಸ್. ಟ್ರಸ್ಟ್ ಮಿ, ಇಟ್ಸ್ ವೆರಿ ಈಸಿ ಗೈಸ್. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಮ್ಮ ಡ್ರಾಯಿಂಗು. ಈಗ ಕಲರ್ ಮಾಡ್ತಾಯಿದ್ದೀವಿ ಗೈಸ್. ವಾಸುದೇವ ಕೃಷ್ಣನ ಮೇಲೆ ಎತ್ಕೊಂಡು ಹೋಗ್ತೀರಾ ಅಂತ ಕೃಷ್ಣ ಡ್ರಾಯಿಂಗ್ಗೆ ಕಲರ್ ಮಾಡ್ತಾಯಿದ್ದೀವಿ. ಕಲರ್ ಮುಗಿದ ಮೇಲೆ ನೆಕ್ಸ್ಟು ಕೃಷ್ಣನ್ಗೆ ಈಗ ಪೇಂಟ್ ಮಾಡ್ತಾಯಿದ್ದೀವಿ ಗೈಸ್. ಬ್ಲೂ ಕಲರಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡ್ರಾಯಿಂಗು. ಈ ಡ್ರಾಯಿಂಗ್ ಒಂದು ಪರ್ಫೆಕ್ಟಾಗಿ ಬಂದರೆ ಮಿಕ್ಕಿದೆಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನನಗಂತೂ ಸಖತ್ ಇಷ್ಟ ಆಯಿತು ಗೈಸ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಪಾಟ್ ಪೇಂಟಿಂಗ್. ಎಷ್ಟು ಡೀಟೇಲಾಗಿ ಅರ್ಜುನ, ಕೃಷ್ಣ, ವಾಸುದೇವದು 3 ಜನದ್ದು ಎಷ್ಟು ಚೆನ್ನಾಗಿ ಡೀಟೇಲಿಂಗಾಗಿ ಬಂದಿದೆ ಅಲ್ವಾ. ಈಗ ನಮ್ಮ ಪಾಟ್ ಪೇಂಟಿಂಗ್ ಒಂದು ಕೊನೆ ಹಂತಕ್ಕೆ ಬಂತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇದು ಲಾಸ್ಟ್ ಸ್ಟೇಜ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಶೇರ್ ಮಾಡಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.